ಗಮನಿಸಿ ನನ್ನ ಕೆಲಸ ನನ್ನ ಕಾರ್ಯವನ್ನು ನೋಡಿ ನಾನು ಒಂದು ಒಳ್ಳೆಯ ಉತ್ತಮವಾದ ಸ್ಥಾನ ಕೊಟ್ಟಿದ್ದಾರೆ ಡಾಕ್ಟರೇಟ್ ಅನ್ನೋದು ಅದು ತುಂಬಾ ದೊಡ್ಡ ವಿಷಯ. ಅದು ನನ್ನ ಕೆಲಸ ನೋಡಿ ಕೊಟ್ಟಿರುವ ಈ ಸಂಸ್ಥೆಗೆ ನನ್ನ ಮುಂಬರುವ ದಿನಗಳಲ್ಲಿ ಈ ಕಾರ್ಯಕ್ಕೆ ಈ ಅವಾರ್ಡ್ ತೊಗೊಂಡು ಇನ್ನೂ ಅವರ ಜವಾಬ್ದಾರಿ ಹೆಚ್ಚಾಗುತ್ತೆ. ಅವ್ರು ಯಾವ ಥರ ಇದನ್ನು ನಿಭಾಯಿಸಬೇಕು ನಿಮ್ಮ ಕಡೆ ಏನಿಲ್ಲ ಡಾಕ್ಟರೇಟ್ ಆಗಲಿ ಕಲಾರತ್ನ ಆಗಲಿ ಸಮಾಜ ಸೇವೆ ಯಾವುದೇ ಒಂದು ನಮ್ಮ ಗುರುಸುಗಳು ಕೊಡ್ತಾರೆ ಅಂತಂದರೆ ಅದರ ಹಿಂದೆ ನಮ್ಮ ಕೆಲಸ ನಮ್ಮ ನಿಯತ್ತು. ಯಾಕಂದ್ರೆ ನಮ್ಮ ಕೆಲಸ ನಾವು ಏನು ನಿಯತ್ತು ಮಾಡಿದ್ರೂ ಯಾರು ನೋಡಿದ್ರು ಭಗವಂತ ನೋಡ್ತಾನೆ. ಭಗವಂತನ ಯಾರೋ ಬರ್ತಾರೆ, ನಮ್ಮ ಸಹಾಯ ಮಾಡ್ತಾರೆ. ಎಕ್ಸಾಂಪಲ್ ನಾನೇನೆ, ನನಗೆ ಯಾರ ಒಂದು ಸಪೋರ್ಟ್ ಇಲ್ಲ ಏನಿಲ್ಲ. ಇವಾಗ ಇಲ್ಲಿ ತನಕ ನಾನು ಬಂದಿರೋದು ಸೋಲೋ ಫೀಟರನ್ನೇ, ಸಿಂಗಲಾಗೆ ಬಂದಿರೋದು. ನನ್ನ ಕೆಲಸ ಕಾರ್ಯನೆಲ್ಲ ಗುರುತಿಸಿ ನಮ್ಮ DSK ಗ್ರೂಪ್ ಸುನೀಲ್ ಫಸ್ಟ್ ಅವರು ಗುರುತಿಸಿ ನನಗೆ ಅನಾಥ ಸಮಾಜ ಸೇವಾ ಪ್ರಶಸ್ತಿ ಕೊಟ್ಟು ಇವತ್ತು ಡಾಕ್ಟರೇಟ್ ಪ್ರಶಸ್ತಿನೇ ಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಮೊದಲನೆಗೆ ಅಭಿನಂದಿಸ್ತೇನೆ. ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿ ಇನ್ನೂ ಅನೇಕರನ್ನ ಗುರುತಿಸ್ತಾರೆ ಅವರು. ಎಲ್ಲರಿಗೂ ಒಳ್ಳೆಯದಾಗಿದೆ. ಈ ವಿಡಿಯೋ ಮುಖಾಂತರ ಯುವಕರಿಗೆ ಏನು ಸಂದೇಶ? ಯುವಕರೆಲ್ಲ ಈಗ ನೋಡಿ ನನ್ನ ಒಂದು ಕೆಲಸ ಏನು ಮಾಡ್ತಾ ಇದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಒಂದು MLA ಆಗಿ ಒಂದು ಘೋಷಣೆ ಆಗಿದೆ. ಸೊ ಅದನ್ನು ನನ್ನ ಒಂದು ಕೆಲಸ ಕಾರ್ಯನ ತಿಳ್ಕೊಳ್ತೀನಿ. ಯಾಕಂದರೆ MLA ಟಿಕೆಟ್ ಯಾರೇ ಕೊಡ್ತಾರೆ ಅಂತ 3 ತಿಂಗಳು 4 ತಿಂಗಳು ಇಲ್ಲೇ ಅದನ್ನ ಅನೌನ್ಸ್ ಮಾಡ್ತಾರೆ. ಬಟ್ ನನಗೆ 2 ವರ್ಷ ಮುಂಚೆನೇ ಮಾಡಿದ್ದಾರೆ. ಸೊ ಅದು ನನ್ನ ಒಂದು ಕುಟುಂಬೆಯವರ ಆಶೀರ್ವಾದ, ನನ್ನ ದೇವರ ಆಶೀರ್ವಾದ, ಹಾಗೂ ನನ್ನ ಜನಗಳು. ಇವತ್ತಿಗೆ ನಮ್ಮ ಕರ್ನಾಟಕ ಶಿವರಾಮೇಗೌಡರು ಬಣ ರಾಜರಾಜೇಶ್ವರ ನಗರ ಅಧ್ಯಕ್ಷರಾಗಿ ಬಂದಿದ್ದೀನಿ. ಹಾಗೂ ಡಿಜಿಟಲ್ ಮೀಡಿಯಾ ಪ್ರೆಸಿಡೆಂಟ್ ಆಗಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಒಂದು ಡಾಕ್ಟರ್ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ನನ್ನ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಇನ್ನು ನಾಲ್ಕು ಕೆಲಸಗಳನ್ನ ನಾನು ಮಾಡಿ ಇನ್ನೂ ಒಂದು ಒಳ್ಳೆಯ ಒಂದು ತಗೊಂತೀವಿ ಅಂತ ನಾನು ಮುಂದೆ ಹೇಳ್ತೇನೆ. ಧಾರವಾಡ ಕ್ಷೇತ್ರದ ಅಭ್ಯರ್ಥಿಯಾಗಿ ಅಲ್ಲಿ ಘೋಷಣೆ ಆಗಿದೆ. ಸೊ ತಮ್ಮ ಕೆಲಸಗಳು ತಮ್ಮ ಕ್ಷೇತ್ರ ಏನೇ ಮಾಡಬೇಕಂತ ಸೇಫ್ಟಿ ಟೈಮಲ್ಲಿ ಎಲ್ಲರೂ ಹೇಳ್ತಾರೆ ಬೈಕೆಲ್ಲ ನಾನು ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಬಟ್ ನಂದೇನಪ್ಪ ಅಂತಂದರೆ ನಂದು ಏನು ಹೇಳಿದಲ್ಲ, ನಾನು ಏನೇ ಮಾಡ್ಕೊಂಡ್ಬಂದು ಇನ್ಮೇಲೆ ಯಾರಿಲ್ಲ. ನಾನು ಏನೇನೋ ಸಿಂಗಲ್ ಆಗಿ ಮಾಡ್ಕೊಂಡ್ಬಂದಿದ್ದೀನಿ. ನನ್ನ ಕೈಯಲ್ಲಿ ಏನಾದರೂ ಸಹಾಯ ಇವತ್ತಿಗೂ ನಾನು ಮಾಡ್ಕೊಂಡ್ಬಂದಿದ್ದೀನಿ. MLA ಆದರೂ ಮಾಡ್ತೀನಿ, ಆಗಿಲ್ಲ ಅಂತ ಮಾಡ್ಕೊಂಡ್ಬಂದಿದ್ದೀನಿ. MLA ಆದಾಗ ಒಂದು ಜನ ಬಲ, ಒಂದು ಅಧಿಕಾರ ಬಲ ಒಂದು ಇರುತ್ತೆ. ಈಗ ಹೆಚ್ಚಿಗೆ ಜನಕ್ಕೆ ನಾನು ಸಹಾಯ ಮಾಡ್ಬೋದು. ಒಂದು ಅನಾಥಾಶ್ರಮ ಆಗಲಿ, ವೃದ್ಧಾಶ್ರಮ ಆಗಲಿ, 4 ಜನ ಬಡವ ಮಕ್ಕಳಿಗೆ ಓದಿಸೋದಾಗಲಿ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಒಂದು ಆ್ಯಂಬುಲೆನ್ಸ್ ಕೊಡೋದಾಗಲಿ ಬಡವರಿಗೆ, ಆ ಒಂದು ಯೋಜನೆಗಳು ಇಟ್ಕೊಂಡಿದ್ದೀನಿ.